ಸ್ನೇಹಿತರೆ ನಮಸ್ಕಾರ. ನಾನು ಬಾಲಕೃಷ್ಣ ಬರಗೂರು. ಸ್ನೇಹಿತರೆ ಇವತ್ತು ಉದಯವಾಣಿದು ಒಂದು ಹೈಲೈಟ್ ಸುದ್ದಿ. ಇವತ್ತು ನೋಡಿ ಡೇಟ್ ತೋರಿಸ್ತೀನಿ ನಿಮಗೆ. ಉದಯವಾಣಿ ಮಂಗಳವಾರ ಜೂನ್ 9, 2026. ಇವತ್ತಿನ ಈ ನ್ಯೂಸ್ ಪೇಪರಲ್ಲಿ ಹೈಲೈಟ್ ಸುದ್ದಿ ಯಾವುದು ಅಂದರೆ, ಸಾಧನೆ ಸವಾಲುಗಳ ನಡುವೆ ಮೋದಿ 3.0. ಅಂದರೆ 3 ವರ್ಷದ ಸಂಭ್ರಮದಲ್ಲಿ 2 ವರ್ಷ ಕಳೆದಿದ್ದಾರೆ. 3.0 ಇದರಲ್ಲಿ ಏನೇನಿದೆ, ಏನೇನು ಸಾಧನೆ ಆಗಿದೆ ಅನ್ನೋದು ನೋಡೋಣ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ NDA ಸರ್ಕಾರ ಸತತ 3ನೇ ಸಲ ಅಧಿಕಾರಕ್ಕೆ ಬಂದು ಹಿಂದಿಗೆ ಸರಿಯಾಗಿ 2 ವರ್ಷ. ಈ ಸಂದರ್ಭದಲ್ಲಿ ಹಲವು ಸಾಧನೆಗಳನ್ನು ಅವರು ಆಡಳಿತ ಮಾಡಿದೆ. ಜತೆಗೆ ಮುಂದಿನ 3 ವರ್ಷದ ಪ್ರತಿಯೊಂದು ದಿನವೂ ಮೋದಿ ಸರ್ಕಾರಕ್ಕೆ ಸವಾಲಿನ ದಿನವಾಗಿ ಪರಿಣಮಿಸಿರುವುದಂತೂ ಸುಳ್ಳಲ್ಲ. ಕಳೆದೆರಡು ಬಾರಿಯಂತೆ ಈ ಸಲ BJPಗೆ ಬಹುಮತ ಇಲ್ಲದಿರುವ ಕಾರಣ ಅನೇಕ ವಿಷಯಗಳಲ್ಲಿ ಮಿತ್ರಪಕ್ಷಗಳು ಮುಲಾಜಿನಲ್ಲಿಯೇ ಮೋದಿ ಸರ್ಕಾರ ಹೋಗಬೇಕಾಗಬಹುದು. ಈ ಸವಾಲನ್ನು ಪ್ರಧಾನಿ ಯಾವ ರೀತಿ ನಿಭಾಯಿಸುತ್ತಾರೆ ನೋಡಬೇಕು. ಹಾಗಾದರೆ ಮೋದಿ 3.0 2 ವರ್ಷದ ಸಾಧನೆ ಏನು, ಮುಂದಿನ ಸವಾಲು ಹೇಗಿರಲಿವೆ ಎಂಬ ವಿವರ ಟೋಟಲ್ ಆಗಿ ಇಲ್ಲಿ ಕೊಟ್ಟಿದ್ದಾರೆ. ಈಗ ಕಳೆದ 2 ವರ್ಷದ ಸಾಧನೆಗಳು ಇಲ್ಲಿ ನೀವು ನೋಡ್ತಿದ್ದೀರಾ. ಆಪರೇಷನ್ ಸಿಂಧೂರ. ಕಾಶ್ಮೀರದ ಪಹಲ್ಗಾವ್ನಲ್ಲಿ ಪ್ರವಾಸಿಗರ ನರಮೇಧಗೈದ ಪಾಕ್ ಉಗ್ರರ ಸದೆಬಡಿಯಲು ಸೇನೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ನಡೆಸಿತು. ಇತಿಹಾಸದಲ್ಲೇ ಪಾಕ್ ಕಂಡು ಕೇಳರಿಯದ ರೀತಿಯಲ್ಲಿ ನಡೆಸಿದ ಈ ದಾಳಿ ನೂರಾರು ಉಗ್ರರ ಅವರ ನೆಲೆಗಳನ್ನು ನಾಶವಾದವು. ಪಾಯಿಂಟ್ ನಂಬರ್ 2, ರಕ್ಷಣಾ ರಫ್ತು ಭಾರೀ ದಾಖಲೆ. 25-26ರ ಹಣಕಾಸು ವರ್ಷದಲ್ಲಿ ಭಾರತದ ರಕ್ಷಣಾ ರಫ್ತು 38,424 ಕೋಟಿ ರು ಸಾರ್ವಕಾಲಿಕ ದಾಖಲೆಗೆ ಏರಿದೆ. ಭಾರತ ಈಗ 80ಕ್ಕೂ ಹೆಚ್ಚು ದೇಶಗಳಿಗೆ ಸೇನಾ ಸಂಬಂಧಿ ಉಪಕರಣಗಳನ್ನು ರಫ್ತು ಮಾಡುತ್ತಿದೆ. ಪಾಯಿಂಟ್ ನಂಬರ್ 3, ಮುಕ್ತ ವ್ಯಾಪಾರಕ್ಕೆ ಮುನ್ನುಡಿ. ವ್ಯಾಪಾರ ಒಪ್ಪಂದಗಳ ಮೂಲಕ ರಾಜತಾಂತ್ರಿಕತೆ ಗಟ್ಟಿಗೊಳಿಸಿಕೊಳ್ಳಲು ಮೋದಿ ಸರ್ಕಾರ ಈ ಬಾರಿ ಯತ್ನಿಸಿದೆ. ಈ ನಿಟ್ಟಿನಲ್ಲಿ ನ್ಯೂಜಿಲ್ಯಾಂಡ್, ಇಂಡೋನೇಷಿಯಾ ಹಾಗೂ ಒಮನ್ ಮುಕ್ತ ವ್ಯಾಪಾರ ಒಪ್ಪಂದ ಮಾಡಿಕೊಂಡಿದೆ. ಪಾಯಿಂಟ್ ನಂಬರ್ 4ರಲ್ಲಿ 2 ಕೋಟಿ ಲಖ್ಪತಿ ದೀದಿಗಳು. 2 ಕೋಟಿ ಸ್ತ್ರೀಯರು ಈ 2 ವರ್ಷದಲ್ಲಿ ಅಧಿಕೃತವಾಗಿ ಲಖ್ಪತಿ ದೀದಿ ಸ್ಥಾನವನ್ನು ಸಾಧಿಸಿದ್ದಾರೆ. ಇದರ ಪರಿಣಾಮ 1 ಲಕ್ಷ ರು ಹಾಗೂ ಹೆಚ್ಚು ವಾರ್ಷಿಕ ಆದಾಯ ಹೊಂದಿರುವ ಸ್ತ್ರೀಯರು ಸಂಖ್ಯೆ ಹೆಚ್ಚಾಗಿದೆ. ಪಾಯಿಂಟ್ ನಂಬರ್ 3, 10 ಕೋಟಿ ರೈತರಿಗೆ ಹಣ. ಕಳೆದ 2 ವರ್ಷಗಳಲ್ಲಿ ವಿಸ್ತರಿಸಲಾದ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯಿಂದ 10 ಕೋಟಿ ಅರ್ಹ ರೈತರು ನೇರ ಆರ್ಥಿಕ ನೆರವು ಪಡೆದಿದ್ದಾರೆ. ಇದರಿಂದ ಕೋಟ್ಯಾಂತರ ರೈತರಿಗೆ ಆರ್ಥಿಕ ಭದ್ರತೆ ಒದಗಿಸುವ ಕೆಲಸ ನಡೆದಿದೆ. ಪಾಯಿಂಟ್ ನಂಬರ್ 6, 14 ಕೋಟಿ ಆಯುಷ್ಮಾನ್ ಕಾರ್ಡು. 3ನೇ ಅವಧಿ ಆರಂಭದಲ್ಲಿ 70 ವರ್ಷ ಮೇಲ್ಪಟ್ಟ ಎಲ್ಲ ಹಿರಿಯ ನಾಗರಿಕರಿಗೆ ಈ ಆರೋಗ್ಯ ವಿಮೆ ಸೌಲಭ್ಯ ವಿಸ್ತರಿಸಲಾಯಿತು. ಈ 2 ವರ್ಷಗಳಲ್ಲಿ ದಾಖಲೆ ಸಂಖ್ಯೆಯ 14.14 ಕೋಟಿ ಆಯುಷ್ಮಾನ್ ಕಾರ್ಡ್ಗಳನ್ನು ವಿತರಿಸಲಾಗಿದೆ. ಪಾಯಿಂಟ್ ನಂಬರ್ 7, 1.5 ಕೋಟಿ ಮನೆ ನಿರ್ಮಾಣ. 3 ಕೋಟಿ ಮನೆಗಳ ನಿರ್ಮಾಣಕ್ಕೆ 3ನೇ ಸಲ ಅಧಿಕಾರಕ್ಕೆ ಬಂದ ಬೆನ್ನಲ್ಲೇ ಮೋದಿ ಸರ್ಕಾರ ಅನುಮೋದನೆಯನ್ನು ನೀಡಿತು. 2 ವರ್ಷಗಳಲ್ಲಿ 1.5 ಕೋಟಿ ಮನೆಗಳ ನಿರ್ಮಾಣವಾಗಿದ್ದು ಹಸ್ತಾಂತರ ಪ್ರಕ್ರಿಯೆ ಕೂಡ ಆಗಿದೆ. ಪಾಯಿಂಟ್ ನಂಬರ್ 8, ಉದ್ಯೋಗ ಸೃಷ್ಟಿಯಲ್ಲಿ ಮೈಲಿಗಲ್ಲು. ಯುವಕರಿಗೆ ಉದ್ಯೋಗ ಅವಕಾಶಗಳನ್ನು ಹೆಚ್ಚಿಸಲು 2 ಲಕ್ಷ ಕೋಟಿ ರು ಕೌಶಲ್ಯಾಭಿವೃದ್ಧಿ ಪ್ಯಾಕೇಜ್ ಹೊರತಂದಿದ್ದು 4.1 ಕೋಟಿ ಯುವಕರಿಗೆ ಕೆಲಸ ನೀಡುವ ಗುರಿ. ಈಗಾಗಲೇ ಸಾವಿರಾರು ಜನರಿಗೆ ಉದ್ಯೋಗ ನೀಡಲಾಗಿದೆ. ಡಿಜಿಟಲ್ ಕೃಷಿ ಮಿಷನ್. ಬೆಳೆ ಗುರುತಿನಿಂದ ಹಿಡಿದು ಸಾಲ ವಿತರಣೆಯವರೆಗೂ ಎಲ್ಲ ಪ್ರಕ್ರಿಯೆಗಳನ್ನು ರೈತರಿಗೆ ಸುಗಮಗೊಳಿಸಲು 2,821 ಕೋಟಿ ರು ಡಿಜಿಟಲ್ ಮಿಷನ್ ಕೃಷಿ ಉಪಯೋಗಕ್ಕೆ ಜಾರಿಗೊಳಿಸಲಾಗಿದೆ. ಮುದ್ರಾ ಸಾಲ 20 ಲಕ್ಷದವರೆಗೂ ಹೆಚ್ಚಳ. ಈ ವರ್ಷಗಳಲ್ಲಿ ಮುದ್ರಾ ಯೋಜನೆಯಡಿ ಸುಮಾರು 9 ಕೋಟಿ ಸಾಲ ಖಾತೆ ಮಂಜೂರು ಮಾಡಲಾಗಿದೆ. ಸಾಲ ಮಿತಿ 10 ಲಕ್ಷದಿಂದ 20 ಲಕ್ಷಕ್ಕೂ ಹೆಚ್ಚಿಸಿದೆ ಮೋದಿ ಸರ್ಕಾರ. ಇನ್ನೊಂದು ಸಾಧನೆ. ಪಾಯಿಂಟ್ ನಂಬರ್ 11, ಅಮೆರಿಕ ಜೊತೆ ವ್ಯಾಪಾರ ಒಪ್ಪಂದ. 2 ವರ್ಷದಲ್ಲಿ ಮೋದಿ ಸರ್ಕಾರ ಅತಿ ಹೆಚ್ಚು ಜಟಿಲವಾಗಿ ಪರಿಣಮಿಸಿದ್ದು ಅಮೆರಿಕ ಜೊತೆಗಿನ ವ್ಯಾಪಾರ ಒಪ್ಪಂದ. ಆದರೆ ಕೊನೆಗೂ ಟ್ರಂಪ್ ಮೋದಿ ಆಡಳಿತ ಐತಿಹಾಸಿಕ ವ್ಯಾಪಾರ ಒಪ್ಪಂದವನ್ನು ಘೋಷಿಸಿದೆ. ಪಾಯಿಂಟ್ ನಂಬರ್ 12, 1,000 ITI ಆಧುನೀಕರಣ. 60,000 ಕೋಟಿ ರು ವೆಚ್ಚದಲ್ಲಿ
ITI ಆಧುನೀಕರಣಗೊಳಿಸಲು ಮಹತ್ವದ ನಿರ್ಧಾರವನ್ನು ಮೋದಿ ಸರ್ಕಾರ ಕೈಗೊಂಡಿದೆ. ಈಗಾಗಲೇ ಅನೇಕ ಕಡೆ ಇವು ಕಾರ್ಯಾರಂಭವನ್ನು ಮಾಡಿದೆ. 13 ಪಾಯಿಂಟ್ ಮೂಲಸೌಕರ್ಯಕ್ಕೆ ಭಾರೀ ಒತ್ತು. 2 ವರ್ಷದಲ್ಲಿ 2 ಲಕ್ಷ ಕೋಟಿ ರು ವಿವಿಧ ಮೂಲಸೌಕರ್ಯಗಳ ಯೋಜನೆಗಳಿಗೆ ಮೋದಿ ಸರ್ಕಾರ ಗ್ರೀನ್ ಸಿಗ್ನಲ್ ನೀಡಿದೆ. ಈ ನಿಟ್ಟಿನಲ್ಲಿ ದೇಶದಲ್ಲಿ ರಸ್ತೆ, ರೈಲು, ಬಂದರು ಮತ್ತು ವಿಮಾನಗಳ ಅಭಿವೃದ್ಧಿ ಕಂಡಿವೆ. 2 ಲಕ್ಷ ಕೋಟಿಲಿ ಇಷ್ಟೆಲ್ಲ ಮಾಡಿದೆ. ಬಟ್ ನಾವು ಟೋಲ್ ಕಟ್ಟಬೇಕು. ಅಂದರೆ ನಮ್ಮದೇ ದುಡ್ಡು 2 ಲಕ್ಷ ಕೋಟಿಯಲ್ಲಿ ಹಾಕಿದ್ದಾರೆ, ಬಟ್ ಟೋಲ್ ಮಾತ್ರ ನಾವು ಕಟ್ಟಬೇಕು. ಇಷ್ಟೇ ಡಿಫ್ರೆನ್ಸ್. 11 ಲಕ್ಷ ಕೋಟಿ ರು ಬಂಡವಾಳ ವೆಚ್ಚ. ದೇಶದ ಆರ್ಥಿಕತೆ ಬೆಳವಣಿಗೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ಬಂಡವಾಳ ವೆಚ್ಚಕ್ಕಾಗಿ 11.11 ಲಕ್ಷ ಕೋಟಿ ರು ಐತಿಹಾಸಿಕ ಪ್ರಸ್ತಾವ ಮೋದಿ ಸರ್ಕಾರ ಘೋಷಿಸಿತು. ಈ 2 ವರ್ಷಗಳಲ್ಲಿ ಕೈಗೊಳ್ಳಲಾದ ಪ್ರಮುಖ ನಿರ್ಧಾರಗಳು ಇದಿಷ್ಟು. 14 ಪಾಯಿಂಟ್ ನಾನು ನಿಮಗೆ ತೋರಿಸಿದ್ದೀನಿ. ಇದು ಕಳೆದ 2 ವರ್ಷದ ಸಾಧನೆಗಳು. ಈಗ ಮುಂದಿನ 3 ವರ್ಷದ ಸಾಧನೆ ಮತ್ತು ಸವಾಲುಗಳೇನು ಅನ್ನೋದನ್ನು ನಾವು ಇಲ್ಲಿ ನೋಡೋದಾದರೆ, ಪಾಯಿಂಟ್ ನಂಬರ್ 1, ಸಮ್ಮಿಶ್ರ ಸರ್ಕಾರ ಸಂಭಾಳಿಸುವುದು. ಈ ಸಲ ಪೂರ್ಣ ಬಹುಮತವಿಲ್ಲದ ಸಮ್ಮಿಶ್ರ ಸರ್ಕಾರ ನಡೆಸುತ್ತಿರುವ ಮೋದಿ ಅವರಿಗೆ ವಿಪಕ್ಷಗಳ ಮುಂದಿನ 3 ವರ್ಷಗಳ ಕಾಲ ಸಂಭಾಳಿಸಿಕೊಂಡು ಹೋಗುವುದು ಸವಾಲಿನ ಕೆಲಸ. ಮುಂದೇನಾಗುತ್ತೋ ಕಾದು ನೋಡಬೇಕು. ಸಂವಿಧಾನ ತಿದ್ದುಪಡಿಗಳ ಸವಾಲು. ಸಂಸತ್ತಿನಲ್ಲಿ ವಿರೋಧ ಪಕ್ಷಗಳ ಸಂಖ್ಯೆ ಮತ್ತು ಒಗ್ಗಟ್ಟು ಹೆಚ್ಚುವುದರಿಂದ ಯಾವುದೇ ಹೊಸ ಮಸೂದೆಗಳನ್ನು ಅಂಗೀಕರಿಸುವುದು, ಆಡಳಿತ ನಡೆಸುವುದು ತೀವ್ರ ಚರ್ಚೆ ಮತ್ತು ಸವಾಲುಗಳಿಂದ ಕೂಡಿರಲಿದೆ. ಪಾಯಿಂಟ್ ನಂಬರ್ 2, UCC ಏಕ ಚುನಾವಣೆ. UCC ಮತ್ತು ಒಂದು ದೇಶ ಒಂದು ಚುನಾವಣೆಯಂತಹ ಮಹತ್ವಾಕಾಂಕ್ಷೆ ಯೋಜನೆಗಳನ್ನು ಜಾರಿಗೆ ತರಲು ಮಿತ್ರ ಪಕ್ಷಗಳ ಒಪ್ಪಿಗೆ ಅಗತ್ಯವಿರುವುದರಿಂದ ಜಾರಿ ಸವಾಲಾಗಬಹುದು, ಹೇಳೋದಕ್ಕಾಗಲ್ಲ. ಪಾಯಿಂಟ್ ನಂಬರ್ 4, ಲೋಕಸಭೆ ಕ್ಷೇತ್ರ ಮರುವಿಂಗಡಣೆ. ಲೋಕಸಭಾ ಕ್ಷೇತ್ರಗಳ ಮರುವಿಂಗಡಣೆ ಮಾಡುವುದು ಕೇಂದ್ರಕ್ಕೆ ದೊಡ್ಡ ಸವಾಲಾಗಿದೆ. ದಕ್ಷಿಣ ಭಾರತದ ರಾಜ್ಯಗಳು ಇದನ್ನು ತೀವ್ರ ವಿರೋಧಿಸುತ್ತಿರುವುದು ವಿಷಯ ಕ್ಲಿಷ್ಟಕರವಾಗಿ ಪರಿಣಮಿಸಬಹುದು. ಏನಾಗ್ತದೋ ಹೇಳೋಕ್ಕಾಗಲ್ಲ. ಪಾಯಿಂಟ್ ನಂಬರ್ 5, BJPಯೇತರ ಜೊತೆ ಬಾಂಧವ್ಯ. ತೆರಿಗೆ ಹಂಚಿಕೆಯಲ್ಲಿ ತಮಗೆ ಅನ್ಯಾಯವಾಗುತ್ತಿದೆ ಎಂದು ದೂರುತ್ತಿರುವ ದಕ್ಷಿಣದ ರಾಜ್ಯಗಳು ಮತ್ತು BJPಯೇತರ ರಾಜ್ಯಗಳ ಬೇಡಿಕೆಗಳನ್ನು ಈಡೇರಿಸುತ್ತಾ ಒಕ್ಕೂಟ ವ್ಯವಸ್ಥೆಯನ್ನು ಸಮತೋಲನದಲ್ಲಿಡುವುದು. 6, ಬೆಲೆ ಏರಿಕೆ ನಿಯಂತ್ರಣ. ಖಂಡಿತ ನಿಯಂತ್ರಣ ಮಾಡೋದಕ್ಕಾಗೋದೇ ಇಲ್ಲ. ಯುದ್ಧ ಸಂದರ್ಭದಲ್ಲಿ ದಿನಬಳಕೆ ವಸ್ತುಗಳು ಮತ್ತು ಆಹಾರ ಪದಾರ್ಥಗಳ ನಿರಂತರ ಬೆಲೆ ಏರಿಕೆಯನ್ನು ತಡೆದು ಜನರ ಹಸನಾಗಿಸುವುದು ಅಗ್ನಿ ಪರೀಕ್ಷೆ. ಬೆಲೆ ಏರಿಕೆಯನ್ನು ತಡೆದು ಜನರ ಜೀವನ ಹಸನಾಗಿಸುವುದು ಅಗ್ನಿ ಪರೀಕ್ಷೆ. ಇದಂತೂ ಸಾಧ್ಯವೇ ಇಲ್ಲ. ಯಾಕಂದರೆ ನಿಮಗೆ ಬೇಕಾಬಿಟ್ಟು ಏರಿಸ್ತಾನೆ ಇದ್ದೀರಾ, ಏರಿಸ್ಕೊಳ್ರಿ ನೀವಿರೋವರೆಗೂ. ಪಾಯಿಂಟ್ ನಂಬರ್ 7, ಕೌಶಲ್ಯದ ಕೊರತೆ. ಸಾಂಪ್ರದಾಯಿಕ ಶಿಕ್ಷಣ ಮತ್ತು ಇಂದಿನ ಅತ್ಯಾಧುನಿಕ ತಂತ್ರಜ್ಞಾನ ಆಧಾರಿತ ಉದ್ಯಮಗಳ ಸೆಮಿಕಂಡಕ್ಟರ್, AI ಹಾಗೂ EV ವಲಯಕ್ಕೆ ಬೇಕಾದ ಜಾಗತಿಕ ಕೌಶಲ್ಯಗಳ ನಡುವೆ ದೊಡ್ಡ ಕಂದಕವಿದೆ. ಆಯಿತು, ಪಾಯಿಂಟ್ ನಂಬರ್ 7 ಮುಗೀತು. ಪಾಯಿಂಟ್ ನಂಬರ್ 8 ಏನಿದೆ ನೋಡೋದಾದರೆ, ನೆರೆ ದೇಶಗಳಲ್ಲಿ ಚೀನಾ ಪ್ರಭಾವ ತಡೆ. ಬಾಂಗ್ಲಾ, ಶ್ರೀಲಂಕಾ, ಪಾಕ್ನಂತಹ ನೆರೆ ದೇಶಗಳಲ್ಲಿ ರಾಜಕೀಯ ಬದಲಾವಣೆಗಳನ್ನು ಮತ್ತು ಅಲ್ಲಿ ಹೆಚ್ಚುತ್ತಿರುವ ಚೀನಾದ ಪ್ರಭಾವವನ್ನು ತಡೆದು ಭಾರತಕ್ಕೆ ಹಿತಾಸಕ್ತಿ ಕಾಪಾಡುವುದು. ಪಾಯಿಂಟ್ ನಂಬರ್ 9 ನೋಡೋದಾದರೆ, EV ಉತ್ಪಾದನೆ ಸವಾಲು. ಪರಿಸರ ಸ್ನೇಹಿ ಯೋಜನೆಗಳಿಗೆ ಅಗತ್ಯವಿರುವ ಚಾರ್ಜಿಂಗ್ ಸ್ಟೇಷನ್ಗಳು ಹಾಗೂ ಬ್ಯಾಟರಿ ಪೂರೈಕೆಯ ಮೂಲ ಸೌಕರ್ಯಗಳ ಕೊರತೆಯನ್ನು ನೀಗಿಸುವುದು. EV ವಾಹನ ಉತ್ಪಾದನೆ ಹೆಚ್ಚಿಸುವುದು. ಪಾಯಿಂಟ್ ನಂಬರ್ 10, ಖಾಸಗಿ ಹೂಡಿಕೆ ಕೊರತೆ. ಖಂಡಿತ ಇನ್ನು ಮುಂದೆ ಕೊರತೆ ಅದೇ ಆಗ್ತದೆ. ದೇಶೀಯ ಉದ್ಯಮಗಳ ಹೊಸ ಉದ್ಯಮಗಳಲ್ಲಿ ದೊಡ್ಡ ಮಟ್ಟದ ಬಂಡವಾಳ ಹೂಡಿಕೆ ಮಾಡುವುದಕ್ಕೆ ಹಿಂಜರಿಯುತ್ತಿದ್ದಾರೆ. ಹಾಗಾಗಿ ಖಾಸಗಿ ಹೂಡಿಕೆಯನ್ನು ಸರ್ಕಾರ ಉತ್ತೇಜಿಸಬೇಕಿದೆ. ಪಾಯಿಂಟ್ ನಂಬರ್ 11, ಉದ್ಯೋಗರಹಿತ ಆರ್ಥಿಕ ವೃದ್ಧಿ. ದೇಶದ GDP ಬೆಳೆಯುತ್ತಿದ್ದರೂ ವಿದ್ಯಾವಂತ ಯುವಕರಲ್ಲಿ ನಿರುದ್ಯೋಗ ದರ ಹೆಚ್ಚುತ್ತಿರುವುದು. ಉದ್ಯೋಗರಹಿತ ಬೆಳವಣಿಗೆಯನ್ನು ತಡೆಯುವುದು ಸರ್ಕಾರದ ಸವಾಲಿನ ದೊಡ್ಡ ಸವಾಲಾಗಿದೆ. ಪಾಯಿಂಟ್ ನಂಬರ್ 12, ಆಂತರಿಕ ಭದ್ರತೆ ಕಾಪಾಡುವುದು. ಮಣಿಪುರ, ಈಶಾನ್ಯ ಭಾರತ ಮತ್ತು ಜಮ್ಮು ಕಾಶ್ಮೀರದಲ್ಲಿ ಪ್ರಾದೇಶಿಕ ಸಂಘರ್ಷಗಳ ಶಾಂತಿ ಸುವ್ಯವಸ್ಥೆಯನ್ನು ಸವಾಲುಗಳನ್ನು ಬಗೆಹರಿಸುವುದು. 13, ಹಣಕಾಸು ಶಿಸ್ತು ಕಾಪಾಡುವುದು. ದೇಶದ ಆರ್ಥಿಕ ಕೊರತೆಯನ್ನು ಕಡಿಮೆ ಮಾಡಬೇಕಾದ ಜವಾಬ್ದಾರಿಯ ನಡುವೆಯೂ ಮಿತ್ರಕೂಟದ ಪಕ್ಷಗಳ ಬೇಡಿಕೆಗಳು ಮತ್ತು ಹಳೆಯ ಪಿಂಚಣಿ ಯೋಜನೆ ಜಾರಿಯಂತಹ ಜನಪ್ರಿಯ ಘೋಷಣೆಗಳನ್ನು ಒತ್ತಡವನ್ನು ನಿಭಾಯಿಸುವುದು. ಪಾಯಿಂಟ್ ನಂಬರ್ 14, 8ನೇ ವೇತನ ಆಯೋಗದ ಜಾರಿ. ಇದು ಮಾತ್ರ ಮಾಡಲೇಬೇಕು. ಯಾಕಂದರೆ ಮಾಡಲಿಲ್ಲ ಅಂತಂದರೆ ಕೆಲಸಗಳು ಆಗೋದೇ ಇಲ್ಲ.
ಕೇಂದ್ರ ಸರ್ಕಾರಿ ನೌಕರರ ವೇತನ ಪರಿಷ್ಕರಣೆ ಸಂಬಂಧಿಸಿದಂತೆ ಎದುರಾಗಲಿರುವ 8ನೇ ಸಂಬಳದ ಆಯೋಗದ ಬೇಡಿಕೆ ಹಾಗೂ ಅದರಿಂದ ಸರ್ಕಾರದ ಬೊಕ್ಕಸಕ್ಕೆ ಬೀಳುವ ಭಾರೀ ಆರ್ಥಿಕ ಹೊರೆಯನ್ನು ನಿಭಾಯಿಸುವುದು. ಇಷ್ಟು ಮೋದಿಯವರ ಹೈಲೈಟ್ ಸುದ್ದಿ. ಇದರಲ್ಲಿ ಯಾವುದು ನೆರವೇರುತ್ತೋ ಯಾವುದು ನೆರವೇರಲ್ವೋ ಗೊತ್ತಿಲ್ಲ. ಏನೇ ಆಗಲಿ, ಟೋಟಲಿ ಇಂದಿನ ಉದಯವಾಣಿಯ ಹೈಲೈಟ್ ನ್ಯೂಸ್. ಸಾಧನೆ ಸವಾಲುಗಳ ನಡುವೆ ಮೋದಿ 3.2. ಸ್ನೇಹಿತರೆ, ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಹಾಗೆ ಶೇರ್ ಮಾಡಿ. ಇಂಥದ್ದೇ ವಿಡಿಯೋನ ನೆಕ್ಸ್ಟ್ ಕೊಡ್ತಾ ಇರ್ತೀನಿ. ಯಾರೆಲ್ಲ ವಿಡಿಯೋ ಲೈಕ್ ಆಗ್ತದೆ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನಾನು ನಿಮ್ಮ ಬಾಲಕೃಷ್ಣ ಬರಗೂರು.